ಶುಭಾಶಯಗಳು. ಈ ವರ್ಷ ಮಕರ ಸಂಕ್ರಾಂತಿ ಮಾಳಗಾಳ ಗ್ರಾಮದ ಮಾವತ್ತೂರು ದೇವಸ್ಥಾನದ ಅಂಗಳದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾವೆ. ಹಾಗೂ ಸುಮಾರು ಒಂದು 15,000 ರಿಂದ 20,000 ಭಕ್ತಾದಿಗಳಿಗೆ ಇಲ್ಲಿ ಅವರೇಕಾಯಿ ಕಡಲೆಕಾಯಿ ಕೊಟ್ಟು ನಮ್ಮ ಮಾಳಗಾಳ ಗ್ರಾಮದ ಗ್ರಾಮಸ್ಥರಿಗೆಲ್ಲರಿಗೂ ಮತ್ತು ಈ ಸುತ್ತಮುತ್ತಲಿನ ಬಡಾವಣೆ ಎಲ್ಲರಿಗೂ ಶೇಖರ್ ಅವರು ಎಲ್ಲರಿಗೂ 15,000 ರೂಪಾಯಿ ಹೆಚ್ಚಿಗೆ ಈ ವಿತರಣೆ ಮಾಡಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರತಿ ವರ್ಷ ಇದೇ ತರ ಅದ್ದೂರಿ ಮಕರ ಸಂಕ್ರಾಂತಿಯನ್ನು ಮಾಳಗಾಳದಲ್ಲಿ ಆಚರಣೆ ಮಾಡ್ಕೊಂಡು ಮುಂದುವರಿಸಿಕೊಂಡು ಹೋಗಿ ಸುಗ್ಗಿ ಸಂಕ್ರಾಂತಿಯ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಇದು ಬೆಂಗಳೂರು ಮಧ್ಯಭಾಗದಲ್ಲಿ ಇರುವಂತ ಮಾಳಗಾಳ ಎಂಬ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಹಿಂದಿನಿಂದಲೂ ವ್ಯವಸಾಯ ಮಾಡ್ಕೊಂಡು ಬಂದಂತ ಜನ ಇವತ್ತು ಹಳ್ಳಿಗಾಡಿಂದ ಬಂದಂತ ಜನಗಳು ಇವತ್ತು ಈ ಊರಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಹಳ್ಳಿ ಸೊಗಡಿನ ವಾತಾವರಣ ಪ್ರತಿ ವರ್ಷನೂ ನಡೀತಾ ಇದೆ. ಮಾತೂರಮ್ಮ ದೇವರು ಮತ್ತು ಮಾರಮ್ಮ ದೇವರು ಅಂತ ದೇವರುಗಳ ಮುಂದೆ ಇಲ್ಲಿ ಸುಗ್ಗಿ ಕಾರ್ಯಕ್ರಮ ನಡೀತದೆ. ನಿನ್ನೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡ ಶೇಖರ್ ಅವರ ನೇತೃತ್ವದಲ್ಲಿ ಸುಮಾರು 15,000 ಜನಕ್ಕೆ ಕಬ್ಬು, ಗೆಣಸು, ಕಡಲೆಕಾಯಿಗಳನ್ನ ವಿತರಣೆ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಸಂಸದರಾಗಿದ್ದಂತ ಡಿ.ಕೆ. ಸುರೇಶ್ ಅವರು ಮತ್ತು ರಾಜರಾಜ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತ ಕುಸುಮಾ ಮೇಡಮ್ ರವರು ಸಹ ಆಗಮಿಸಿದ್ರು. ಈ ದಿನ ಈ ಊರಿನ ಮುಖಂಡರು ಮತ್ತು ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಊರಿನ ಮಾತೂರಮ್ಮ ದೇವಸ್ಥಾನದ ಮುಂದೆ ಒಂದು ಕಿಚ್ಚಾಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಎಲ್ಲ ಜನಗಳು ಏನು ಈ ಹಳ್ಳಿಯ ಸುಗ್ಗಿಯ ವಾತಾವರಣವನ್ನ ಅನುಭವಿಸ್ತಾ ಬರ್ತಿದ್ದಾರೆ. ಪ್ರತಿ ವರ್ಷನೂ ದಿನ ಹೆಚ್ಚಾಗ್ಲಿ ಅಂತ ನಾನು ಈ ಊರಿನ ಯುವಕರೆಲ್ಲ ಹೇಳ್ಕಂತ ನನ್ನ ಈ ಮಾಳಗಾಳದಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಪ್ರತಿ ವರ್ಷ ಸಂಪ್ರದಾಯದಂತೆ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಗ್ರಾಮದ ಜನತೆಗೆ ಎಲ್ಲರ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.